ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುದೀನ ಚಿಕನ್ ಗ್ರೀನ್ ಮಸಾಲಾನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ನೀಟಾಗೆಲ್ಲ ಕ್ಲೀನ್ ಮಾಡಿ ಒಂದು ಪೇಪರ್ ಮೇಲೆ ಹಾಕಿದ್ದೀನಿ. ಯಾಕಂದರೆ ಏನೇ ಮಾಡಬೇಕಾದ್ರೂ ಅಷ್ಟೇ ಫಸ್ಟೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ನಾನು. ಮತ್ತು ಇವಾಗ ಒಂದು ಜಾರ್ ತೊಗೊಂಡು ಜಾರ್ಗೆ ಎಲ್ಲ ಮಸಾಲೆನೂ ಹಾಕ್ತಾಯಿದ್ದೀನಿ. ಮೊದಲಿಗೆ ಚಕ್ಕೆ, ಲವಂಗ, ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಈರುಳ್ಳಿ, ಮತ್ತು ಅದಾದ ನಂತರ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಟೊಮೊಟೊ. ಯಾಕಂದರೆ ಇಲ್ಲಿ ಎಲ್ಲ ಒಟ್ಟಿಗೆ ರುಬ್ಕೋಬೇಕು, ಯಾಕಂದರೆ ಇದಕ್ಕೆ ಕಾಯಿ ಹಾಕಲ್ವಲ್ಲ, ಹಾಗಾಗಿ ಎಲ್ಲ ಒಟ್ಟಿಗೆ ರುಬ್ಕೋಬೇಕಾಗುತ್ತೆ. ಮತ್ತು ನೋಡಿ, ನಾನಿಲ್ಲಿ ಚಿಕನನ್ನು ನೀಟಾಗಿ ತೊಳೆದಿಟ್ಟಿದ್ದೀನಿ. ಇದರಲ್ಲಿ ಲಿವರ್ ಎಲ್ಲನೂ ಇದೆ, ಎಲ್ಲ ಮಿಕ್ಸ್ ಇದೆ. ಮತ್ತು ನೋಡಿ, ಖಾರನ ನಾನು ನೀಟಾಗಿ ರುಬ್ಕೊಂಡಿದ್ದೀನಿ. ಮತ್ತು ಒಂದು ಸೈಡಲ್ಲಿ ನಾನಿಲ್ಲಿ ಕುಕ್ಕರ್ನ ಇಡ್ತಾಯಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಮಾಮೂಲಿ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಇದಕ್ಕೆ ಏನು ರುಬ್ಬಿಟ್ಟಿದ್ದೀನಲ್ಲ ಮಸಾಲೆ, ಆ ಮಸಾಲೆನ ಹಾಕ್ತೀನಿ. ಎಣ್ಣೆ ಬಿಸಿ ಆದ ನಂತರ ಮಸಾಲೆನ ಹಾಕ್ತೀನಿ. ನೋಡಿ, ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಅವೆಲ್ಲ ಬೇಕಾದರೆ ಹಾಕ್ಕೊಬೋದು, ನಾನೇನು ಹಾಕಿಲ್ಲ. ಮಸಾಲೆ ಹಾಕಿ ಇವಾಗ ನೀಟಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಈ ಹಸಿ ವಾಸನೆ ಸ್ವಲ್ಪ ಕಮ್ಮಿ ಆಗೋವರೆಗೂ ಸ್ವಲ್ಪ ಎಣ್ಣೆಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡ್ತಾಯಿರೋದು. ಮತ್ತು ನೋಡಿ, ಇವಾಗ ಸ್ವಲ್ಪ ಫ್ರೈ ಆಗಿದೆ ಇದು. ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಮೇನ್ ಚಿಕನ್ ಮಟನ್ಗೆ ಅರಿಶಿನ ಪುಡಿ ಉಪ್ಪು ಮೇನ್ ಅಲ್ವಾ, ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಬಿಡ್ದವ್ರು ಆಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಕಂಡು ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಸ್ವಲ್ಪ ಸ್ವಲ್ಪ ಎಣ್ಣೆ ಸೈಡಲ್ಲಿ ಬಿಟ್ಕೋತಾ ಇದೆ, ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ಕಮ್ಮಿ ಆಗಿದೆ, ನೋಡ್ತಾ ಇರ್ಬೋದು. ಮತ್ತು ಇವಾಗ ನಾನೇನು ಚಿಕನ್ನ ತೊಳೆದಿಟ್ಟಿದ್ದೀನಲ್ಲ, ಆ ಚಿಕನ್ನ ಸಹ ನಾನು ಇಲ್ಲೇ ಹಾಕ್ತಾಯಿದ್ದೀನಿ. ಅಂದರೆ ಇದರಲ್ಲಿ ಲಿವರ್ ಎಲ್ಲನೂ ಮಿಕ್ಸ್ ಇದೆ ನೋಡಿ. ಎಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಏನು ಗೊತ್ತಾ, ಇದು ಒಬ್ಬರೇ ಈ ವಿಡಿಯೋ ಕೈಲಿ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಒಂದು ಸ್ಟ್ಯಾಂಡ್ ತೊಗೋಬೇಕು. ಮತ್ತು ಇವಾಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಲೈಟಾಗಿ ಅಂದರೆ ಕಮ್ಮಿ ಆದರೆ ಬೇಕಾದ್ರೆ ಆಮೇಲೆ ಹಾಕ್ಕೊಬೋದು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಇದಕ್ಕೆ ನಾನು ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ. ಯಾಕಂದರೆ ಆ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಮಸಾಲೆ ಎಲ್ಲ ನೀಟಾಗಿ ಇದಾಗಿದೆ ಇದು. ಮತ್ತು ಇದನ್ನು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಆದರೆ ನಮಗೆ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ಹೇಳ್ಬಿಟ್ಟು ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಮೀಡಿಯಮಾಗಿ ನೀರನ್ನು ಹಾಕಿದ್ದೀನಿ, ತೀರಾ ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಮೀಡಿಯಮ್ಮಾಗಿ ನೀರನ್ನು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಅದು ಆಲೇ ಸ್ವಲ್ಪ ಬೆಂದಿದೆ. ಚಿಕನ್ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಕುಕ್ಕರ್ ಮುಚ್ಚಳನ ಹಾಕ್ತೀನಿ. ಬೇಕಾದರೆ ಇದು ಪ್ಲೇಟ್ ಮುಚ್ಚಿಬಿಟ್ಟೆ ಇದನ್ನು ಬೇಯಿಸ್ಬೋದು, ಬೇಡ ಕುಕ್ಕರ್ ಮುಚ್ಚಳ ಹಾಕಿಬಿಟ್ರೆ ನೀಟಾಗಿ ಬೇಯುತ್ತೆ ಇದು. ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಕುಕ್ಕರ್ ಮುಚ್ಚಳನ ಹಾಕಿ ಬಿಡ್ತೀನಿ. ಕುಕ್ಕರ್ ಮುಚ್ಚಳ ಹಾಕಿದ ನಂತರ ಇದಕ್ಕೆ ಜಾಸ್ತಿ ಏನು ವಿಸಲ್ ಬೇಡ, ಒಂದು 3 ವಿಸಲ್ ಆದರೆ ಸಾಕು. ಯಾಕಂದರೆ ಇದು ಫಾರಮ್ ಕೋಳಿ ಅಲ್ವಾ, ಬೇಗ ಬೇಯುತ್ತೆ. ಹಾಗಾಗಿ 3 ವಿಷಲ್ ಆದರೆ ಸಾಕು, ಬೇಗ ಬೆಂದು ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಮುಚ್ಚಳ ಹಾಕಿಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ, ಇಲ್ಲಿ ವಿಸಲ್ ಬರ್ತಾಯಿದೆ ನೋಡಿ. ಫೈನಲಾಗಿ ಇದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮುಚ್ಚಳ ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂಥರ ಶೇರ್ವ ಥರ ಆಯಿತು ಇದು. ರೈಸು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ. ನೋಡಿ, ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಲಿವರ್ ಎಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ತೆಗೆದು ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪುದೀನ ಇಡ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ಮೇನ್ ಸ್ವಲ್ಪ ಪುದೀನನೇ ಜಾಸ್ತಿ ಹಾಕಿರೋದು. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಈ ರೆಸಿಪಿನ. ನೀವು ಒಂದ್ಸಲ ಟ್ರೈ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ, ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.